ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ಅದ್ಭುತವಾದ ಪ್ರೀತಿ ಗಳಿಸಿದ್ದೀರಾ. ಸಾಕಷ್ಟು ಒಂದು ಬಿಗ್ ಬಾಸ್ ಮನೆ ಜೀವನದ ಪಾಠ ಇನ್ನಷ್ಟು ಕಲಿಸುತ್ತೆ ಅಂತ ಹೇಳ್ತಾರೆ. ಹೋಗಿ ಬಂದವರು ಅಷ್ಟು ಸೀಸನ್ಗಳಲ್ಲಿ ನಾವು ಮಾತಾಡ್ಸಿದ್ದೀವಿ. ನೀವು ಇವಾಗ ಬಂದವ್ರನ್ನ ಮಾತಾಡ್ಸೋಕ್ಕೆಲ್ಲ ಅದೇ ಹೇಳಿದ್ದು. ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ, ಅನ್ನದ ಬೆಲೆ ಗೊತ್ತಾಗುತ್ತೆ. ಸೊ ಎಲ್ಲ ಒಂದು ಬೆಲೆ ಗೊತ್ತಾಗೋದಕ್ಕೆ ನಾವು ಬಿಗ್ ಬಾಸ್ಗೆ ಹೋಗಬೇಕು ಅಂತ. ನೀವು ನಿಜವಾಗ್ಲೂ ಏನು ಕಲ್ತ್ರಿ ಆ್ಯಂಡ್ ಅಷ್ಟು ಜನ ಕೊಟ್ಟಂಥ ಪ್ರೀತಿಯ ಬಗ್ಗೆ ಪ್ರೌಡಾಗಿ ಏನು ಹೇಳೋಕ್ಕೆ ಇಷ್ಟ? ನಾನು ನಿಜವಾಗ್ಲೂ ಕಲಿತೆ ಅಂದರೆ ನನಗೆ ಸ್ವಲ್ಪ ಕಲಿಕೆ ಭಾಳ ಕಮ್ಮಿ ಸಿಕ್ಕಿದ್ದಲ್ಲಿ. ಯಾಕಂತಂದರೆ ನನ್ನ ಜೀವನದಲ್ಲಿ ಕಲ್ತಿದ್ದೆ ಇದನ್ನೆಲ್ಲ. ನಾವಿವತ್ತು ಆ ಬ್ರ್ಯಾಂಡ್ ಏನಕ್ಕೆ ಆದ್ವಿ ಅಂತಂದರೆ ಜೀವನದಲ್ಲಿ ಆಲ್ರೆಡಿ ಕಲ್ತಿದ್ವಿ ಅನ್ನದ ಬೆಲೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಗಿಲ್ಲಿ ಅವರು ನಾನು ಹೊರಗಡೆ ಬಂದ ಮೇಲೆ ಒಂದು ಮಾತು ಹೇಳ್ತಾರೆ, ಏನೇ ಇರಲಿ ಮನೆ ಒಳಗಡೆ ಡಿಸಿಪ್ಲಿನ್ ಅಂತಂದರೆ ಅವ್ರ ಅಣ್ಣಂದು ಸ್ಟಾರ್ಟಿಂಗ್ ಡೇಯಿಂದ ಇಲ್ಲಿವರೆಗೆ ಅವರು ನಮಗೆ ಗೈಡ್ ಮಾಡ್ತಾ ಇದ್ದಿದ್ದ ರೀತಿ ಅಥವಾ ಮನೆನೇ ಇಟ್ಕೊಳ್ತಿದ್ದಿದ್ದ ರೀತಿ, ಅದು ನಾನು ವಿನ್ ಆಗಿದ್ದು. ಆ ವಿನ್ನರ್ ಬಾಯಿಂದ ಇವತ್ತು ಆ ಮಾತು ಬರುತ್ತೆ ಅಂತಂದರೆ ದಟ್ ಈಸ್ ಧ್ರುವಂತ್. ಸೊ ಹೀಗೆ ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮ್ಯಾಮ್. ಯಾಕಂದರೆ ಯಾವುದೋ ಒಂದು ಆ್ಯಂಡ್ ಇನ್ನೊಂದು ಹೇಳ್ತೀನಿ ನನ್ನ ಪ್ರೇಕ್ಷಕರಿಗೆ, ನನ್ನ ಪ್ರೇಕ್ಷಕರಂತ ಹೇಳಲ್ಲ, ನನ್ನ ಪೋಷಕರಂತ ಹೇಳ್ತೀನಿ. ಜನ್ಮ ಕೊಟ್ಟರು ತಂದೆ ತಾಯಿ ಮತ್ತು ನನ್ನನ್ನು ಬೆಳೆಸ್ತಿರೋರು ಇವರಿಬ್ಬರು ಪೋಷಕರೇ ನನಗೆ. ನಾನು ಯಾವುದೇ ಊರಿಗಾಗಲಿ, ಯಾವುದೇ ಜಾತಿಗಾಗಲಿ, ಯಾವುದೇ ಭಾಷೆಗಾಗಲಿ ಸೀಮಿತವಾಗಿರೋನಲ್ಲ. ಕಲೆ ಅಂತ ಬಂದಾಗ ಕಲೆಗೆ ಯಾವುದೇ ಜಾತಿ, ಊರು, ಭಾಷೆ ಅಂತ ಬರಲ್ಲ. ನಾನು ಎಲ್ರಿಗೂ ಸೇರಿರೋನು. ನಾನು ಸಮಸ್ತ ಕರ್ನಾಟಕಕ್ಕೆ ಸೇರಿರೋನು. ಸೊ ಯಾರು ನಮ್ಮ ಊರ ಬಗ್ಗೆ ಹೇಳಿಲ್ಲ, ಆ ಊರ ಬಗ್ಗೆ ಹೇಳಿಲ್ಲ, ನಾನು ಯಾವತ್ತೂ ಹೇಳಲ್ಲ. ನಾನು ಎಲ್ರಿಗೂ ಸೇರಿರೋನು. ಇಷ್ಟೇ ಧ್ರುವಂತ್ ಎಲ್ರಿಗೂ ಸೇರಿರೋನು. ಸೊ ಎಲ್ಲರ ಆಶೀರ್ವಾದ. ಆ್ಯಂಡ್ ನಾನು ನಿಜವಾಗ್ಲೂ ಹೇಳ್ತೀನಿ, ನನ್ನ ಕೋಟಿ ಕೋಟಿ ನಮನ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇಷ್ಟೇ, ಆದರೆ ನನಗೆ ಹೊರಗಡೆ ಬಂದಾಗ ಸಿಕ್ಕಿದ್ದು ಜಯ ಮಹಾಕಾಲ್. ಬ್ರದರ್ ಮದುವೆ ಸರ್, ಆ ಕ್ಷಣ ಹೌದು ಹೌದು. ಯಾಕಂದರೆ ಒಬ್ಬನೇ ತಮ್ಮ ಮನೆಯಲ್ಲಿ ಒಂದೇ ಸಲ ಎರಡೆರಡು ಗುಡ್ ನ್ಯೂಸ್. ಒಂದು ಬಿಗ್ ಬಾಸ್ದು, ಒಂದು ಎರಡನ್ನೂ ಯಾವುದನ್ನು ಬಿಡೋ ಹಾಗಿಲ್ಲ. ಮತ್ತು ಮುಹೂರ್ತ ಗೊತ್ತು ನಿಮಗೆ, ಆ ಒಳ್ಳೆ ಮುಹೂರ್ತದಲ್ಲಿ ನನ್ನ ತಮ್ಮನ ಮದುವೆ ಆಗಬೇಕು. ಅವನೇ ಧೈರ್ಯ ಹೇಳಿ ಕಳಿಸಿದ್ದು, ಅಣ್ಣ ಇಲ್ಲಿ ಎಲ್ಲ ನಾನು ನೋಡ್ಕೊಳ್ತೀನಿ, ನೀವು ಹೋಗಿ ಬನ್ನಿ, ಗೆದ್ದು ಬನ್ನಿ ಅಂತ. ಸೊ ಅದೊಂದು ಇರುತ್ತೆ ಗೊತ್ತಾ, ನಿಮ್ಮ ಸ್ವಂತ ಇದು ಆ ಆಲ್ಬಮಲ್ಲಿ ನೀವು ಇಲ್ಲ ಅನ್ನೋದು ಯಾರಿಗಾದರೂ ಅದು. ಮತ್ತು ನನಗೆ ನನ್ನ ಫ್ಯಾಮಿಲಿ ಅಂತಂದರೆ ಪ್ರಾಣ. ನನ್ನ ಉಸಿರೇ ಅವ್ರಿಗೆ. ನನ್ನ ಡ್ಯಾಡಿ, ಮಮ್ಮಿ, ನನಗೆ ತಮ್ಮ, ಈಗೊಂದು ಪುಟ್ಟ ತಂಗಿ ಬಂದಿದ್ದಾಳೆ, ವೆರಿ ಕ್ಯೂಟ್ ಶಿ ಈಸ್. ಅದನ್ನು ಬಿಗ್ ಬಾಸ್ ಅರ್ಥ ಮಾಡಿಕೊಂಡು ನನಗೋಸ್ಕರ ಅವನ ರಿಸೆಪ್ಷನ್ನೇ ರೀಕ್ರಿಯೇಟ್ ಮಾಡಿ, ನಾನು ಏನು ಮೂಮೆಂಟ್ನ ಕಳ್ಕೊಂಡೆ ಅದನ್ನು ನನಗೆ ಮತ್ತೆ ಕೊಡ್ತಾರೆ. ಆ್ಯಂಡ್ ಎಂಥ ವೇದಿಕೆಯಲ್ಲಿ, ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ವೇದಿಕೆಯಲ್ಲಿ, ಕಲರ್ಸ್ ಕನ್ನಡ